ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿಃ ಶ್ರೀಂ. ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 8ನೆಯ ಸರ್ಗವನ್ನು ನಾವು ಪ್ರವೇಶ ಮಾಡಿದ್ದೇವೆ. ಇದರಲ್ಲಿ ಪೂರ್ಣಪ್ರಜ್ಞರು ವೇದವ್ಯಾಸರನ್ನ ಬದರೀವನದಲ್ಲಿ ಏಕಾಂತದಲ್ಲಿ ಸಮೀಪಿಸಿದರು. ಆಗ ಆ ವೇದವ್ಯಾಸರು ಪೂರ್ಣಪ್ರಜ್ಞರಿಗೆ ಅನೇಕ ತತ್ವೋಪದೇಶಗಳನ್ನು ಮಾಡ್ತಾರೆ. ಅವುಗಳನ್ನು ಆ ವಿಶೇಷ ತತ್ವ ಉಪದೇಶಗಳನ್ನು ಅವರು ಋಷಿ ಜನರಿಗೆ ಮಾಡಿರಲಿಲ್ಲ. ಬೇರೆ ಋಷಿಗಳಿದ್ರಲ್ವ ಅಲ್ಲಿ, ಯಾವ ಶಮ್ಯಪ್ರಾಸದಲ್ಲಿ ತುಂಬಿಕೊಂಡಿದ್ದಂತಹ ಯಾವ ಬೇರೆ ಋಷಿಗಳಿಗೆ ಉಪದೇಶ ಮಾಡದೆ ಬಿಟ್ಟಂತಹ ಅನೇಕ ತತ್ವ ವಿಚಾರಗಳನ್ನೆಲ್ಲ ಪೂರ್ಣಪ್ರಜ್ಞರಿಗೆ ಉಪದೇಶ ಮಾಡಿದ್ರು ವೇದವ್ಯಾಸರು. ಹೀಗೆ ಇದನ್ನು ನೋಡುವಾಗ ಆ ಗುರುಗಳಿಗೆ ಇರುವಂತಹ ಗುರುತ್ವ ಗೊತ್ತಾಗ್ತದೆ. ಗುರುತ್ವ ಅಂದ್ರೆ ಶಿಷ್ಯರ ಮೇಲೆ ಗುರುವಿಗೆ ಇರುವಂತಹ ವಾತ್ಸಲ್ಯವೇ ಮೊದಲನೇ ಗುರುತ್ವ. ಶಿಷ್ಯರನ್ನು ತನ್ನಲ್ಲಿ ಶರಣಾಗಿ ತನ್ನ ಸೇವಾಸಕ್ತರಾಗಿರುವಂತಹ ಶಿಷ್ಯರಲ್ಲಿ ಗುರುವಿಗೆ ಇರುವಂತಹ ವಾತ್ಸಲ್ಯ ಏನಿದೆ ಅದನ್ನೇ ಗುರುತ್ವ ಹೇಳುವುದು. ಗುರುತ್ವ ಅಂದ್ರೆ ಜ್ಞಾನೋಪದೇಶ ಮಾಡುವುದು. ಅಂದ್ರೆ ಶಿಷ್ಯರಿಗೆ, ಕೆಲವು ಶಿಷ್ಯರು ಒಂದು ಸಣ್ಣ ವಿಷಯವನ್ನು ಸ್ವಲ್ಪ ಹೇಳಿದ್ರು ಕೂಡ ಉಳಿದ ವಿಷಯವನ್ನು ಅರ್ಥ ಮಾಡಿಕೊಳ್ತಾರೆ. ಕೆಲವರ ಬುದ್ಧಿಶಕ್ತಿ ಅಪಾರ ಇರ್ತದೆ. ಬೆರಳು ತೋರಿಸಿದ್ರು ಹಸ್ತ ನುಂಗಿದ್ರು ಅಂತಾರಲ್ಲ, ಹಾಗೆ ಸ್ವಲ್ಪ ವಿಷಯವನ್ನು ಹೇಳಿದ್ರೆ ಉಳಿದ ತತ್ವಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಬಿಡ್ತಾರೆ. ಪೂರ್ವ ಸಂಸ್ಕಾರವೂ ಇರ್ತದೆ ಹೀಗೆ ಕೆಲವರಿಗೆ. ಆದ್ರೆ ಕೆಲವರಿಗೆ ಒಂದೇ ವಿಷಯವನ್ನು, ಸರಳವಾದ ವಿಷಯವೇ ಆದ್ರೂ ಕೂಡ ಪುನಃ 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 ಹೇಳಬೇಕು. ಒಮ್ಮೆಲೆ ಹೇಳಿದ್ರೆ ಅರ್ಥ ಆಗುದಿಲ್ಲ, ಬಹುಬಾರಿ ಹೇಳ್ಬೇಕು. ಬಹುಬಾರಿ ಹೇಳಿದಾಗ ಏನೋ ಒಂದು ಸ್ವಲ್ಪ ಹೌದಾ ಅಂತ ಅರ್ಥ ಆಗ್ತದೆ. ಅದಕ್ಕೆ ಬೇಸರಿಸಿಕೊಳ್ಬಾರ್ದು. ಆದ್ರೆ ಶಿಷ್ಯರು ಕೂಡ ಶ್ರದ್ಧೆಯಿಂದ ಕಲಿಬೇಕು. ಶ್ರದ್ಧೆ ಇಲ್ಲ, ಯಾರೇನೋ ಹೇಳ್ಕೊಂಡೋಗ್ಲಿ ನಮಗೇನಾಗ್ಬೇಕು ಅನ್ನೋ ಹಾಗೆ, ಜ್ಞಾನ ಕಾರ್ಯಕ್ಕೂ ಜ್ಞಾನಕ್ಕೂ ತನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗಿರುವವರು ಅವ್ರ ಶಿಷ್ಯರೇ ಅಲ್ಲ. ಜ್ಞಾನೋಪದೇಶವನ್ನ, ಗುರುಗಳು ಕೊಡುವಂತಹ ಜ್ಞಾನೋಪದೇಶವನ್ನ ಲಕ್ಷ್ಯವೇ ಮಾಡುವುದಿಲ್ಲ, ತಾತ್ಸಾರ ಮಾಡ್ತಾರೆ ಅಂದ್ರೆ ಅವ್ರು ಶಿಷ್ಯರಾಗುವುದಿಲ್ಲ. ಹೀಗಾಗಿ ಪರಮಶ್ರದ್ಧೆಯಿಂದ ಆಸಕ್ತಿಯಿಂದ ಗುರುಗಳು ಯಾವ ವೇಳೆಗೆ ಎಷ್ಟು ಹೇಳ್ತಾರೆ, ಏನೆಲ್ಲ ತಮಗೆ ತಿಳಿಯಲಿಕ್ಕೆ ಸಿಗ್ತದೆ ಎನ್ನುವಂತಹ ಆ ವಿದ್ಯಾ ಸಂಪಾದನೆಗೆ ಇರುವಂತಹ ಆತುರ ಉಳ್ಳಂಥದ್ದೇ ಶಿಷ್ಯತ್ವ. ಶಿಷ್ಯನಿಗೆ ಶ್ರದ್ಧೆ, ಆಸಕ್ತಿ, ಭಕ್ತಿ ಮತ್ತು ಆ ವಿಷಯ ಗ್ರಹಣ ಮಾಡಬೇಕು ಅನ್ನುವಂಥ ಆಸೆ, ಜ್ಞಾನ ಸಂಪಾದನೆ ಮಾಡುವಂತಹ ಅತ್ಯಾಸೆ ಇದ್ರೆ ಶಿಷ್ಯತ್ವ ಅನ್ನೋದು ಕೂಡ್ತದೆ. ಶಿಷ್ಯತ್ವಕ್ಕೆ ಇದೇ ಲಕ್ಷಣ. ಗುರುತ್ವದ ಲಕ್ಷಣ ಏನು ಅಂದ್ರೆ, ಶಿಷ್ಯರ ಮಟ್ಟ ಹೇಗೆ ಬೇಕಾದ್ರೆ ಇರಲಿ, ಪುನಃ 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 ಆ ಉಪದೇಶ ಮಾಡಬೇಕಾದಂತಹ ವಿಷಯವನ್ನ ಚೆನ್ನಾಗಿ ಸ್ಪಷ್ಟೀಕರಿಸಿ ಹೇಳಬೇಕು. 4 ಬಾರಿ ಆದರೂ ಬೇಸರ ಮಾಡಿಕೊಳ್ಳದೆ, ತಾಳ್ಮೆಗೆಡದೆ ಶಿಷ್ಯರ ಮನಸ್ಸಿಗೆ ಹಿಡಿಸ್ಬೇಕು. ಹಾಗೆ ಉಪದೇಶ ಮಾಡಬೇಕು. ಇದು ಮತ್ತೆ ಮುಖ್ಯವಾಗಿ ವಾತ್ಸಲ್ಯ ಇರಬೇಕು. ಶಿಷ್ಯರ ಬಗ್ಗೆ ವಾತ್ಸಲ್ಯ ಇರಬೇಕು. ಅವ್ರ ಮುಂದೆ ಉತ್ತರೋತ್ತರವಾಗಿ ಜ್ಞಾನ ಸಂಪಾದನೆ ಮಾಡಲಿ. ನಾನು ಹೇಳುವಷ್ಟು ಹೇಳಿದ್ದೇನೆ, ಮತ್ತೆ ಇನ್ನೂ ಅತ್ಯಧಿಕವಾಗಿ ಅವರು ಜ್ಞಾನ ಸಂಪಾದನೆ ಮಾಡಿಕೊಳ್ಳಲಿ ಎನ್ನುವಂತಹ ಆ ಶಿಷ್ಯರ ಬಗ್ಗೆ ಇರುವ ಔದಾರ್ಯ ಇರಬೇಕು. ಗುರುಗಳಿಗೆ ವಾತ್ಸಲ್ಯ ಇರಬೇಕು. ಸುಮ್ಮನೆ ಏನೋ ಒಂದು ನೀನು ಶಿಷ್ಯ ಅಂತ ಹೇಳಿಕೊಂಡೆ ಅಲ್ಲ, ನನ್ನ ಸೇವೆ ಮಾಡು ನೀನು, ಆಯ್ತು ಸೇವೆ ಮಾಡದೆ ಹೋಗತ್ತೆ ಅಂದ್ರೆ ಹಾಗೆಲ್ಲ ಅಲ್ಲಿ ಗುರುತ್ವವೂ ಬರುವುದಿಲ್ಲ, ಇವ್ರು ಶಿಷ್ಯರೂ ಆಗುವುದಿಲ್ಲ. ಯಾಕೆ ಅಂದ್ರೆ ಗುರು ಶಿಷ್ಯರ ಸಂಬಂಧ ಅಂದ್ರೆ ಜ್ಞಾನ ಕಾರ್ಯದ್ದೇ ಸಂಬಂಧ, ಅದು ಬೇರೆ ಸಂಬಂಧ ಅಲ್ಲ. ಬೇರೆ ಸಂಬಂಧಗಳೆಲ್ಲ ನಮಗೆ ಪ್ರಪಂಚದಲ್ಲಿ ಕಾಣಸಿಗ್ತದೆ. ತಾಯಿ ತಂದೆ, ಗಂಡ ಹೆಂಡತಿ, ಮತ್ತೆ ತಾಯಿ ತಂದೆ ಮಕ್ಕಳು ಎಲ್ಲ ಇರುವುದಿಲ್ವಾ ಲೋಕದಲ್ಲಿ. ಮತ್ತೆ ಗೆಳೆತನ, ಬಂಧುತ್ವ ಬೇಕಾದಷ್ಟಿದೆ. ಇವೆಲ್ಲ ಪ್ರಾಪಂಚಿಕ ಬಂಧುತ್ವ. ಗುರು ಶಿಷ್ಯ ಬಂಧುತ್ವ ಅಂದ್ರೆ ಅಲ್ಲಿ ಜ್ಞಾನವೇ ಪ್ರಧಾನ. ಜ್ಞಾನ ಬಿಟ್ಟು ಬೇರೆ ವಿಷಯಕ್ಕೆ ಅಲ್ಲಿ ಅವಕಾಶ ಇಲ್ಲ. ಒಮ್ಮೆ ಏನಾದರೂ ವೈಯಕ್ತಿಕವಾಗಿ ಸಮಸ್ಯೆ ಇದ್ದು ಗುರುಗಳಲ್ಲಿ ಶರಣಾಗಿ ಬೇಡಿಕೊಳ್ಳುವುದು ತಪ್ಪಂತ, ಆದ್ರೆ ಅದು ಕಡಿಮೆ, ಆ ಮಟ್ಟ ಕಡಿಮೆ. ಮುಖ್ಯವಾದದ್ದು ಯಾವುದು ಅಂದ್ರೆ ಜ್ಞಾನ ಕಾರ್ಯವೇ ಮುಖ್ಯ. ಇಲ್ಲಿ
ಪೂರ್ಣಪ್ರಜ್ಞರಂತೂ ಸನ್ಯಾಸಿಗಳು, ನಿರಪೇಕ್ಷರು. ಅವರ ಮಟ್ಟವೇ ಆಗಿದೆ. ಅವರು ರುಜುವರೇಣ್ಯರಾಗಿದ್ದಾರೆ. ವೇದವ್ಯಾಸರು ಅಂದ್ರೆ ಪರಮಾತ್ಮನ ಅವತಾರ ರೂಪರೇ. ಹೀಗಾಗಿ ಅವರಲ್ಲಿ ಈ ಪ್ರಾಪಂಚಿಕವಾದ ನಮ್ಮ ಜಂಜಡಗಳು ಏನಾದರೂ ನಾವು ಹೇಳಿಕೊಳ್ತೇವಲ್ಲ, ಆ ನಮ್ಮಂಥದ್ದು ಪ್ರಶ್ನೆ ಬರುವುದಿಲ್ಲ. ಈಗ ಇಲ್ಲಿ ದೇವತೆಗಳೆಲ್ಲ ಹೇಳಿದ್ರಂತೆ. ಏನದು ಅಂದ್ರೆ, ಗುರುತ್ವ ಅಂದ್ರೆ ವೇದವ್ಯಾಸರದೇ ಗುರುತ್ವ, ಶಿಷ್ಯತ್ವ ಅಂದ್ರೆ ಪೂರ್ಣಪ್ರಜ್ಞರದೇ ಶಿಷ್ಯತ್ವ. ಯಾಕೆ ಅಂದ್ರೆ ಗುರುವಿನಿಂದ ಎಷ್ಟು ಜ್ಞಾನ ಸಂಪಾದನೆ ಮಾಡಿಕೊಳ್ಳಬಲ್ಲೆ ಅಂತ ಬಹಳ ಆಸಕ್ತಿಯಿಂದ, ಶ್ರದ್ಧೆಯಿಂದ ಪೂರ್ಣಪ್ರಜ್ಞರು ವೇದವ್ಯಾಸರನ್ನ ಸಮೀಪಿಸ್ತಾರೆ. ಗುರುಗಳಾದವರು ಬೇರೆ ಋಷಿಗಳಿಗೆ ಅವರಿಗೆ ಯಾರಿಗೂ ಉಪದೇಶಿಸಲಿಲ್ಲ. ಆದ್ರೆ ಇವರು ಅತ್ಯಂತ ಯೋಗ್ಯರು, ಅರ್ಹರಾಗಿದ್ದಾರೆ, ಇವರಿಗೆ ಉಪದೇಶ ಮಾಡಬೇಕು ಅಂತ ವೇದವ್ಯಾಸರು ಕೂಡ ಅತ್ಯಾತುರವಾಗಿ ಆ ಶಿಷ್ಯರಾದಂತಹ ಆ ಪೂರ್ಣಪ್ರಜ್ಞರಿಗೆ ಎಲ್ಲವನ್ನು ಕೂಡ ಉಳಿದ ಅಂದ್ರೆ ಬೇರೆಯವರಿಗೆ ಉಪದೇಶ ಮಾಡದಂತಹ ರಹಸ್ಯ ತತ್ವೋಪದೇಶಗಳನ್ನ ಮಾಡಿದ್ರು. ಹೀಗೆ ಈ ಶಿಷ್ಯವೃತ್ತಿ ಮತ್ತು ಗುರುತ್ವ ಇವೆರಡನ್ನ ದೇವತೆಗಳೇ ನೋಡಿ ಮಾನ್ಯ ಮಾಡಿದ್ರು ಅಂತ ಹೇಳ್ತಾರೆ. ಹೀಗೆ ಇವೆಲ್ಲವೂ ಆಯಿತು. ಪರಮಾತ್ಮ ಎಲ್ಲ ಬದಿಗೂ ವ್ಯಾಪ್ತ ಮತ್ತು ಮುಖ್ಯ ಪ್ರಾಣದೇವರಲ್ಲಿಯೇ ಪರಮಾತ್ಮ ಇರುವುದು. ಪರಮಾತ್ಮ ನಿತ್ಯ ನಿರಂತರವಾಗಿ ಈ ಪೂರ್ಣಪ್ರಜ್ಞರ ಹೃದಯದಲ್ಲಿ ತುಂಬಿಯೇ ಇದ್ದಾನೆ. ಹೌದಾ? ಹೌದು. ಇದು ನಾವಾಡುವ ಮಾತಲ್ಲ, ಶ್ರುತಿಗಳೇ ಹೇಳ್ತವೆ. ಆದ್ರೆ ಈಗ ಈ ರಹಸ್ಯ ತತ್ವೋಪದೇಶಗಳನ್ನ ಮಾಡಿ ತನ್ನಲ್ಲಿ ಅತಿಶಯ ಕಾರುಣ್ಯವನ್ನ ಯಾವಾಗ ಆ ಪರಮಾತ್ಮ ಆ ವೇದವ್ಯಾಸರು ಹೀಗೆ ಜ್ಞಾನೋಪದೇಶ ಮಾಡಿದ್ರೋ, ಅತ್ಯಂತ ಭಕ್ತಿಯಿಂದ ಅತ್ಯಂತ ಪ್ರೇಮ ಪೂರ್ಣರಾಗಿ ಪೂರ್ಣಪ್ರಜ್ಞರು ತಮ್ಮ ಮನದ ತುಂಬಾ ವೇದವ್ಯಾಸರನ್ನ ತುಂಬಿಕೊಂಡ್ಬಿಟ್ರು ಅಂತಾರೆ. ಈಗಾಗಲೇ ವೇದವ್ಯಾಸರ ಸನ್ನಿಧಿ ಪಾತ್ರರೇ ಪೂರ್ಣಪ್ರಜ್ಞರು ಮತ್ತು ವೇದವ್ಯಾಸರನ್ನ ತಮ್ಮ ಮನದೊಳಗೆ ತುಂಬಿಕೊಂಡ್ರು. ಈ ರೀತಿ ಆ ಗುರುವಿನಲ್ಲಿ ಅಷ್ಟು ಗುರುಪಾಸನೆ ಅನ್ನೋದು ಪೂರ್ಣಪ್ರಜ್ಞರಿಗಿತ್ತು. ಗುರುಪಾಸಾಹಿ ಸಿದ್ಧಿದ ಅಂತ ಹೇಳ್ತಾರೆ. ಗುರುಗಳ ಉಪಾಸನೆ ಸರ್ವಸಿದ್ಧಿಯನ್ನು ಕೊಡುವಂಥದ್ದು ಅಂತ ಎಲ್ಲರೂ ಕೂಡ ಇದು ಒಪ್ಪಿಕೊಂಡಿರುವಂಥದ್ದು. ಇದು ಸರ್ವಶಾಸ್ತ್ರಗಳಲ್ಲಿಯೂ ಕೂಡ ಒಪ್ಪಿಗೆಯಾದ ವಿಷಯ. ಹೀಗೆ ಇಲ್ಲಿ ಮುಖ್ಯ ಪ್ರಾಣದೇವರಿಗೆ ಗುರು ಅಂದ್ರೆ ಪರಮಾತ್ಮನೇ ಗುರು. ಹಾಗಾಗಿ ತನ್ನ ಗುರುವಾದಂತಹ ಆ ವೇದವ್ಯಾಸರನ್ನ ತಮ್ಮ ಮನದ ತುಂಬಿಕೊಂಡು ಧ್ಯಾನಿಸ್ತಾರೆ. ಮತ್ತು ಆಚಾರ್ಯರು ಎಷ್ಟೆಲ್ಲ ವಿಷಯವನ್ನ ಗ್ರಹಣ ಮಾಡಿದ್ರು ಅಂದ್ರೆ, ಇತಿಹಾಸ, ಪುರಾಣ, ಬ್ರಹ್ಮಸೂತ್ರ, ಪಂಚರಾತ್ರ ಮೊದಲಾದಂತಹ ಏನೆಲ್ಲ ಉಂಟು ಎಲ್ಲವೂ ಕೂಡ ಅದರ ಇವೆಲ್ಲವುಗಳ ಸಾರವನ್ನು, ಅತ್ಯಂತ ಸಾರ ರೂಪವಾದಂತಹ ಎಲ್ಲದರ ತಾತ್ಪರ್ಯವನ್ನು ಕೂಡ ಗ್ರಹಣ ಮಾಡಿಕೊಂಡು, ಅದು ಮೊದಲನೇದಾಗಿ ವೇದರಾಶಿಗಳು, ವೇದೋಪನಿಷತ್ತುಗಳು, ಆ ವೇದೋಪನಿಷತ್ತುಗಳಲ್ಲಿ ಬಂದಿರುವಂತಹ ತತ್ವ ರಹಸ್ಯಗಳು, ಅದರ ಆ ರಹಸ್ಯ ತತ್ವಗಳು, ನಂತರದಲ್ಲಿ ಇತಿಹಾಸ, ಪುರಾಣಗಳು, ಬ್ರಹ್ಮಸೂತ್ರಗಳು, ಪಂಚರಾತ್ರ, ಇವೆಲ್ಲವುಗಳ ತಾತ್ಪರ್ಯವನ್ನು, ಯಥಾರ್ಥ ಜ್ಞಾನವನ್ನು ಕೂಡ ಆಚಾರ್ಯರು ಆ ವೇದವ್ಯಾಸರಿಂದ ಅವರು ಗ್ರಹಣ ಮಾಡಿದ್ರು ಅಂತ ಹೇಳ್ತಾರೆ. ಹೀಗೆ ಇದಿಷ್ಟು ಹೇಳಿ ಮುಂದೆ ಹೋಗುವಂಥದ್ದು. ರುಜುಪುಂಗವಸ್ಯ ಪರಿಜಾನತ ಸ್ವಯಂ ಸಕಲಂ ತದಪ್ಯಲಮನಂತ ಜನ್ಮಸು ಸ್ವಕೃತೋರ್ವನುಗ್ರಹ ಬಲಾದ ಮುಷ್ಯತಾಂ ವಿಶೇಷ ಶೇಷಶಯನ ಪುನರ್ಧಿಯಂ. ಈಗ ವ್ಯಾಸರು ಅಪಾರವಾದ ಪರಮಾನುಗ್ರಹವನ್ನ ಆಚಾರ್ಯರಿಗೆ ಕೊಟ್ಟಿದ್ದಾರೆ. ಮತ್ತು ವೇದವ್ಯಾಸರು ಯಾವ ಪೂರ್ಣಪ್ರಜ್ಞರಿಗೆ ಈಗಾಗಲೇ ಸರ್ವಜ್ಞರೇ, ಪೂರ್ಣಪ್ರಜ್ಞ ಅನ್ನೋ ಹೆಸರಿಗೆ ಸರ್ವಜ್ಞ. ಆ ಹೆಸರೇನು? ಪೂರ್ಣಪ್ರಜ್ಞ ಅನ್ನೋದು ಸುಮ್ಮನೆ ಇಟ್ಟ ಹೆಸರಲ್ಲ. ಪೂರ್ಣಪ್ರಜ್ಞ ಎನ್ನುವಂತಹ ಹೆಸರು ಅವರ ಸ್ವರೂಪಕ್ಕೆ ಒಪ್ಪುವಂತಹ ಹೆಸರು. ಪೂರ್ಣ ಪ್ರಜ್ಞತೆಯನ್ನು ಉಳ್ಳವರೇ ಆಗಿದ್ರು ಈ ಪೂರ್ಣಪ್ರಜ್ಞರು.
ಇವರು ಋಜುಪುಂಗವಸ್ಯ ಪರಿಜಾನತಃ ಸ್ವಯಂ. ಇವರು ಋಜುದೇವತೆಗಳಲ್ಲಿ ಶ್ರೇಷ್ಠರು, ಋಜುಗಣದಲ್ಲಿ ಶ್ರೇಷ್ಠರಾದಂಥವರು. ಇವರ ಬಗ್ಗೆ ಸ್ವಯಂ ಚೆನ್ನಾಗಿ ತಿಳಿದವರು ಯಾರು? ವೇದವ್ಯಾಸರು ಚೆನ್ನಾಗಿ ತಿಳಿದಿದ್ದಾರೆ. ಪರಿಜಾನತಃ ಸ್ವಯಂ ಪರಿಜಾನತಃ, ಎಲ್ಲವನ್ನೂ ಕೂಡ ಸಕಲಂ ಸ್ವಯಂ ಪರಿಜಾನತಃ, ಎಲ್ಲವನ್ನೂ ಕೂಡ ಚೆನ್ನಾಗಿ ತಿಳಿದವರು ಯಾರು? ಋಜುಪುಂಗವರಾದಂತಹ ಈ ಪೂರ್ಣ ಪ್ರಜ್ಞರು. ಇದು ತದಪಿ ಅನಂತ ಜನ್ಮಸು ಅಲಂ. ಇವರ ಜ್ಞಾನ ಇದೆಯಲ್ಲ, ಯಾರು ಈ ಮುಖ್ಯ ಪ್ರಾಣಾವತಾರ ರೂಪರಾದಂತಹ ಪೂರ್ಣ ಪ್ರಜ್ಞರಿಗೆ ಇರುವಂತಹ ಯಾವ ಸರ್ವಜ್ಞಾನ ಉಂಟೋ ಆ ಸರ್ವಜ್ಞಾನ ಎನ್ನುವಂಥದ್ದು ಅದು ಅನಂತ ಜನ್ಮಗಳಿಗೆ ಸಹ, ಅನಂತ ಜನ್ಮಗಳಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಕು. ಅಷ್ಟು ಜ್ಞಾನ ರಾಶಿಯನ್ನು ತುಂಬಿಕೊಂಡವರು ಸರ್ವಜ್ಞರು. ಆದರೆ ನಮ್ಮ ಈ ಪೂರ್ಣ ಪ್ರಜ್ಞರು ಈ ಜ್ಞಾನ, ಅಪಾರವಾದ ಜ್ಞಾನ, ಅದನ್ನ ಮತ್ತೆ ಈ ವೇದವ್ಯಾಸರು ತಮ್ಮ ಅಪಾರವಾದಂತಹ ಪರಮಾನುಗ್ರಹವನ್ನ ಮತ್ತೆ ವಿಶೇಷವಾಗಿ ಮಾಡ್ತಾರೆ. ಈಗಾಗಲೇ ಸರ್ವಜ್ಞರೇ ಅವರು, ಋಜು ವರೆಣ್ಯರೇ, ಸರ್ವಜ್ಞಾನವುಳ್ಳವರೇ, ಆದರೂ ಕೂಡ ಈಗ ಮತ್ತೆ ಪರಮಾನುಗ್ರಹವನ್ನ ಮಾಡ್ತಾರೆ. ಈ ಗುರುಗಳಾದಂತಹ ವೇದವ್ಯಾಸರ ಪರಮಾನುಗ್ರಹದಿಂದಾಗಿ, ಆ ಅನುಗ್ರಹ ಬಲದಿಂದ ಇವೆಲ್ಲವನ್ನು ಕೂಡ ಆಚಾರ್ಯರು ಈ ಒಂದು ವಿಶೇಷವಾದಂತಹ ಸರ್ವಜ್ಞಾನವನ್ನು ಈ ಪೂರ್ಣ ಪ್ರಜ್ಞರು ಗಳಿಸಿದ್ದು. ನಮ್ಮ ಕಣ್ಣಿಗೆ ಏನ್ ಕಾಣ್ತದೆ? ಈಗ ಮಾತ್ರ ಭೇಟಿಯಾಗಿದ್ದಾರೆ, ಸತ್ಯ. ಮುಖ್ಯ ಪ್ರಾಣದೇವರ 3ನೇ ಅವತಾರ ಯಾವುದು? ಇದೇ ಮಧ್ವಾವತಾರ. ಮಧ್ವಾವತಾರದಲ್ಲಿ ಹೆಚ್ಚಿನ ಕಾಲ ಉಡುಪಿಯಲ್ಲೇ ಇದ್ದದ್ದು. ನಂತರ ಸ್ವಲ್ಪ ಅಲ್ಲಲ್ಲಿ ಕ್ಷೇತ್ರಾಟನೆಯನ್ನು ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದಾರೆ, ಕೆಲವು ಚಾತುರ್ಮಾಸ್ಯಗಳು ಕಳೆದಿವೆ. ಆದರೆ ಶಮ್ಯಪ್ರಾಸಕ್ಕೆ ಈಗ ಮಾತ್ರ ಅವರು ಮೊದಲಿಗೆ ಬರುವಂಥದ್ದು. ಹಾಗಾಗಿ ಈ ರಹಸ್ಯ ತತ್ವೋಪದೇಶಗಳನ್ನ ವೇದವ್ಯಾಸರು ಈಗ ಮಾತ್ರ ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ತದೆ. ಯಾಕೆಂದ್ರೆ ಈ ಮಧ್ವಾವತಾರದ ವಿಷಯಗಳನ್ನು ಹೇಳುವಾಗ ಬರುವ ಹಂತ ಹೀಗೆ, ಹಂತ ಹಂತವಾಗಿ ಹೇಳುವಾಗ ಮೊದಲಿಗೆ ವೇದವ್ಯಾಸರು ರಹಸ್ಯ ತತ್ವಗಳನ್ನು ಹೇಳಿದ್ರೇನೋ ಅಂತ ಅನ್ನಿಸ್ತದೆ. ಆದರೆ ಹಾಗಲ್ಲ, ಈಗಾಗಲೇ ಅವರ ಮೂಲ ರೂಪದಲ್ಲಿಯೇ ವ್ಯಾಸರು ಉಪದೇಶ ಕೊಟ್ಟಾಗಿದೆ. ಹನುಮದವತಾರ, ಭೀಮಾವತಾರ, ಎಲ್ಲ ಸಮಯದಲ್ಲೂ ಕೂಡ ವೇದವ್ಯಾಸರ ಉಪದೇಶ. ಅಂದ್ರೆ ಇಲ್ಲಿ ವೇದವ್ಯಾಸ ರೂಪದಿಂದ ಮತ್ತೆ ಬೇರೆ ಬೇರೆ ರೂಪದಿಂದ ಪರಮಾತ್ಮನಿಂದ ಜ್ಞಾನೋಪದೇಶ ಪಡೆದವರೇ ಈ ಪೂರ್ಣ ಪ್ರಜ್ಞರು. ಅವರ ಪರಮಾನುಗ್ರಹದ ಬಲದಿಂದ ಇವರ ಸರ್ವಜ್ಞತ್ವ ಲೋಕದಲ್ಲಿ ಕಂಗೊಳಿಸ್ತಾ ಇದೆ ಅಂತ ಹೀಗೆ ಇಷ್ಟೆಲ್ಲವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಥ ಬಾದರಾಯಣ ಸಹಾಯ ಸಂಪದ ಪ್ರಯಯೌ ಪ್ರಣಂತು ಮಮಿತಾಂತರೋ ಯುತಃ ಅಪಿನಾದಿರಾಯಣ ಪದೋದಿತಂ ಹರೇಃ ವಪುರಂತರಂ ಲಸಿತಮಾಶ್ರಮಾಂತರೇ. ಈಗ ವೇದವ್ಯಾಸರು ವಾಸ ಮಾಡ್ತಾ ಇರುವಂಥದ್ದು ಶಮ್ಯಾಪ್ರಾಸದಲ್ಲಿ. ವೇದವ್ಯಾಸರ ಒಂದು ಇಚ್ಛೆ ಆಯಿತು, ಬಾ ಅಲ್ಲಿ ಮತ್ತೊಂದು ಆಶ್ರಮ ಉಂಟು, ಆಶ್ರಮಾಂತರ ಮತ್ತೊಂದು ಆಶ್ರಮ ಉಂಟು ಸಮೀಪಕ್ಕೆ, ಅಲ್ಲಿ ಹೋಗಿ ಬರುವ ಅಂತ ವೇದವ್ಯಾಸರು ತನ್ನ ಮನೆಗೆ ಬಂದಂತಹ ಆ ಪೂರ್ಣಪ್ರಜ್ಞರನ್ನ ತಮ್ಮೊಟ್ಟಿಗೆ ಕರೆದುಕೊಂಡು ಹೋಗ್ತಾರೆ. ಅದು ಯಾವುದು ಅಂದ್ರೆ ಆ ಬಾದರಾಯಣರ ಜೊತೆಗೂಡಿ ಅವರ ಅನುಗ್ರಹದಿಂದ ಆ ವೇದವ್ಯಾಸರ ಜೊತೆಗೂಡಿ ಪೂರ್ಣಪ್ರಜ್ಞರು ಮತ್ತೊಂದು ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿಯೇ ಸಮೀಪದಲ್ಲಿರುವಂತಹ ಆಶ್ರಮ ಅದ್ಯಾವುದು ಅಂದ್ರೆ ನಾರಾಯಣಾಶ್ರಮ ಅಂತ ಅದಕ್ಕೆ ಹೆಸರು. ಅಲ್ಲಿಯೂ ಕೂಡ ಪರಮಾತ್ಮನೇ, ಇದೇ ಪರಮಾತ್ಮನೇ ಮತ್ತೊಂದು ರೂಪದಲ್ಲಿದ್ದಾನೆ, ಅದು ಋಷಿ ರೂಪವೇ. ಇಲ್ಲಿ ವೇದವ್ಯಾಸ ಅಥವಾ ಕೃಷ್ಣ, ವಾಸಿಷ್ಠ ಕೃಷ್ಣ ಎನ್ನುವ ಹೆಸರಿನಿಂದ, ಕೃಷ್ಣ ಅಂತ ಹೆಸರು, ಗುರುತಿಗೆ ವಾಸಿಷ್ಠ ಅಂತ ಹೇಳೋದು. ಹೀಗೆ ವಾಸಿಷ್ಠ ಕೃಷ್ಣ ಎನ್ನುವಂತಹ ಋಷಿ ರೂಪದಿಂದ ಶಮ್ಯಪ್ರಾಸದಲ್ಲಿ ಇರುವ ಪರಮಾತ್ಮ, ಇದೇ ಪರಮಾತ್ಮನ ಮತ್ತೊಂದು ರೂಪ ಸಮೀಪದ ಆಶ್ರಮದಲ್ಲೂ ಉಂಟು. ಅದು ಯಾವುದು ಅಂದ್ರೆ ನಾರಾಯಣ ಎನ್ನುವ ಹೆಸರಿನ ಋಷಿ ರೂಪ. ನಾರಾಯಣ ಎನ್ನುವ ಹೆಸರಿನ ಋಷಿ ರೂಪದಿಂದ ಅಲ್ಲಿಯ ಸಮೀಪದ ಮತ್ತೊಂದು ಆಶ್ರಮದಲ್ಲಿ ಪರಮಾತ್ಮನ ವಾಸ ಇದೆ.
ಅವನ ನಾರಾಯಣ ಋಷಿಯ ಆ ಋಷಿ ರೂಪದಲ್ಲಿರುವ ನಾರಾಯಣನ ಜೊತೆಗೂಡಿ ಇರುವವ ನರ ಎನ್ನುವಂತಹ ಮತ್ತೊಬ್ಬ. ಅವರಿಬ್ಬರು ಕೂಡ ಋಷಿ ರೂಪದಿಂದಲೇ ಇರುವವರು. ಇವರಿಬ್ಬರು ಅವಳಿ ಮಕ್ಕಳು, ಮೂರ್ತಿದೇವಿ ಹಾಗೂ ಯಮಧರ್ಮನ ಮಕ್ಕಳಾದವರು. ಭೂಲೋಕಕ್ಕೆ ಬಂದಿದ್ದಾರೆ. ಶಮ್ಯಾಪ್ರಾಸದ ಸಮೀಪದಲ್ಲೇ ಅವರ ಆಶ್ರಮ. ಆ ಆಶ್ರಮಕ್ಕೆ ನರನಾರಾಯಣಾಶ್ರಮ ಅಂತ ಹೆಸರು. ನಾರಾಯಣಾಶ್ರಮ ಅಂತ ಕರೆಯುವಂಥದ್ದು ರೂಢಿ ಇದೆ. ಅಲ್ಲಿ ನರ ಎನ್ನುವ ಹೆಸರಿನಿಂದ ಅಲ್ಲಿ ದೇವೇಂದ್ರನಲ್ಲಿ ಶೇಷದೇವರ ಆವೇಶ. ಹೀಗೆ ಇವರಲ್ಲಿ ಪರಮಾತ್ಮ ನರ ಎನ್ನುವ ಹೆಸರಿನಿಂದಲೇ, ನರ ಎನ್ನುವಂತಹ ತನ್ನ ರೂಪದಿಂದಲೇ ಆವೇಶ ಹೊಂದಿದ್ದಾನೆ. ಹೀಗೆ ನರನಲ್ಲಿ ನರ ಎನ್ನುವಂತಹ ಆವೇಶ ರೂಪ, ಹಾಗೂ ನಾರಾಯಣ ಅಂದರೆ ಅದು ಸ್ವಯಂ ಪರಮಾತ್ಮನೇ ಅಂತ. ಹೀಗೆ ನರನಾರಾಯಣ ಎನ್ನುವಂಥ ಎರಡು ಅವಳಿ ಮಕ್ಕಳ ರೂಪದಲ್ಲಿ ಪರಮಾತ್ಮನ ಆ ಋಷಿ ರೂಪಗಳು. ಮತ್ತೆ ನರ ಎನ್ನುವಂಥ ರೂಪದಲ್ಲಿ ಅಲ್ಲಿ ಶೇಷದೇವರಿದ್ದಾರೆ ಹಾಗೂ ಇಂದ್ರದೇವರಿದ್ದಾರೆ ಅಂತ. ಇವೆಲ್ಲ ಹೇಗೆ ತಿಳಿಯುವುದು? ಒಂದು ದೇಹದಲ್ಲಿ ಯಾರಿರ್ತಾರೆ ಯಾರಿಲ್ಲ ಹೇಗೆ ತಿಳಿಲಿಕ್ಕಾಗ್ತದೆ ಅಂದ್ರೆ, ಇವೆಲ್ಲ ದೇವತಾ ದೇಹಗಳಲ್ಲಿ ಅವರ ಒಂದು ವ್ಯವಸ್ಥೆ. ಮುಖ್ಯವಾಗಿ ನಾನು ಅಂತ ಹೇಳುವುದು ಈ ನಮ್ಮ ಈ ಯಾವ್ದ ಮಾಂಸ ಮೂಳೆಗಳಿಂದ ತುಂಬಿರುವಂತಹ ಈ ದೇಹಕ್ಕೆ ಮಾತ್ರ ನಾವು ಭಾವಿಸ್ಕೊಳ್ತೇವೆ. ಯಾರನ್ನಾದ್ರೂ ಭೇಟಿಯಾಗುವುದು, ಮಾತಾಡುವುದು, ನಮ್ಮ ವ್ಯವಹಾರವೆಲ್ಲ ಈ ದೇಹವನ್ನ ಆಶ್ರಯಿಸಿಕೊಂಡಿರ್ತದೆ. ಆದರೆ ಆತ್ಮ ಬೇರೆ. ಆತ್ಮ ಅನ್ನುವುದು ಅಂದ್ರೆ ಜೀವಾತ್ಮ. ಆ ಜೀವಾತ್ಮ ದೇಹದಿಂದ ದೇಹಕ್ಕೆ ಹೋಗ್ತದೆ. ಆ ಜೀವಾತ್ಮ ಅನುರೂಪವಾಗಿರ್ತದೆ. ಅದರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿರ್ತಾನೆ. ಸರ್ವ ದೇವತೆಗಳು ಇದ್ದಾರೆ, ಗುರುಗಳಿರ್ತಾರೆ. ಹಾಗೆ ಸರ್ವ ನಮ್ಮ ಮೇಲಿನ ಎಲ್ಲ ಗುರುಗಳು, ಆ ಗುರುಗಳ ಅಂತರ್ಯಾಮಿ ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿ ಪರಮಾತ್ಮ ನಿಂತು ನಮಗೆ ಪ್ರೇರಕನಾಗಿ ಇರ್ತಾನೆ. ಈ ಕಾರ್ಯ ಇದರಲ್ಲಿ ಇಷ್ಟು ಪದಗಳನ್ನು ಹೇಳಿದ್ನಲ್ಲ, ಈ ಪದಗಳಲ್ಲಿ ಒಂದು ಪದದ ಅರ್ಥವೂ ಕೂಡ ನಮಗೆ ಪ್ರತ್ಯಕ್ಷವಾಗಿ ಸಿಲುಕುವುದಿಲ್ಲ. ಪ್ರತ್ಯಕ್ಷಕ್ಕೆ ಗೋಚರವಾಗದಂಥದ್ದೇ ಈ ಆತ್ಮಜ್ಞಾನ. ಆತ್ಮಜ್ಞಾನವನ್ನು ಬೋಧಿಸಲಿಕ್ಕೆ ವೇದಾಂತ ಶಾಸ್ತ್ರ ಹೊರಟಿರೋದು. ಹಾಗಾಗಿ ಸರ್ವೋಪನಿಷತ್ತುಗಳಲ್ಲಿ ಆತ್ಮವಿಚಾರವೇ ಬಂದಿರುವುದು. ಆತ್ಮಜ್ಞಾನವನ್ನೇ ನಾವು ಪಡೆಯಬೇಕು ಅಂತ ನಾವು ವಿಚಾರ ಮಾಡ್ತಾ ಇರೋದು. ಅದರಲ್ಲಿ ಪರಮವಾದ ಆತ್ಮ ಯಾರು? ಭಗವಂತ. ಮತ್ತೆ ಉಳಿದವರೆಲ್ಲ ಈ ಜೀವಾತ್ಮರಾಗಿ ನಾವಿದ್ದೇವೆ. ಇದನ್ನ ನಾವು ನಿತ್ಯ ತಿಳಿಯುವಂಥದ್ದು. ಈಗಿಲ್ಲಿ ನಾದಿರಾಯಣ ಪದೋದಿತಂ ಹರೇಹೇ ವಪುರಂತರಂ, ಪರಮಾತ್ಮನ ಮತ್ತೊಂದು ರೂಪ, ಅದು ನಾರಾಯಣ ಎನ್ನುವ ಹೆಸರಿನಿಂದ ಇರುವಂಥದ್ದು. ಅದು ಆಶ್ರಮಾಂತರದಲ್ಲಿ ಅಂದ್ರೆ ನರನಾರಾಯಣ ಆಶ್ರಮದಲ್ಲಿ ಇರುವಂತಹ ಹರಿಯ ರೂಪ. ಅದನ್ನು ದರ್ಶನ ಮಾಡಲಿಕ್ಕೆ ಆ ನಾರಾಯಣ ಋಷಿಯ ಭೇಟಿಯನ್ನ ಮಾಡಿಸ್ತೇನೆ ಅಂತ ಹೇಳಿ ವೇದವ್ಯಾಸರು ನಾರಾಯಣಾಶ್ರಮಕ್ಕೆ ಪೂರ್ಣಪ್ರಜ್ಞರನ್ನು ಕರೆದುಕೊಂಡು ಹೋಗ್ತಾರೆ. ತಮಪಶ್ಯದಾಶ್ರಮವರೇ ಪ್ರಭೂತಧೀಹಿ ಜ್ವಲನಂ ಜ್ವಲಂ ತಮಿಮಧೂಮವರ್ಜಿತಂ ವರವಲ್ಕಲಾಕಲಿತಮೌಂಜಿಮೇಖಲಂ ವಿಲಸಜ್ಜಟಾವಲಯಮಾದಿಪೂರುಷಂ. ಅದೊಂದು ಹಿರಿದಾದ ಆಶ್ರಮ, ಬಹಳ ವಿಶಾಲವಾಗಿರುವಂತಹ ಒಂದು ಆಶ್ರಮ. ಆ ಆಶ್ರಮದಲ್ಲಿ ಆದಿಪುರುಷನಾಗಿರುವಂತಹ ನಾರಾಯಣನೇ, ನಾರಾಯಣ ಎನ್ನುವ ಹೆಸರಿನಿಂದಲೇ ಋಷಿ ರೂಪವನ್ನ ತಾಳಿ ಅಲ್ಲಿ ಇರುವಂಥವನು. ಅಲ್ಲೆಲ್ಲೂ ಕೂಡ ಯಾವ ಹೊಗೆಯೂ ಇಲ್ಲ, ಧೂಮವರ್ಜಿತಂ ಅಂತಾರೆ. ಅಲ್ಲೆಲ್ಲೂ ಕೂಡ ಹೊಗೆ ಏನು ಕಾಣಿಸ್ತಾ ಇಲ್ಲ. ಆ ಧೂಮವರ್ಜಿತಂ ಹಾಗೆ ಅದು ಹೇಗಿದೆ ಅಂದ್ರೆ, ಧೂಮವರ್ಜಿತಂ ಜ್ವಲನಂ ಜ್ವಲಂತಮೇವ ಅಂತ ಹೇಳ್ತಾರೆ. ಆ ಪರಮಾತ್ಮ ಹೇಗಿದ್ದಾನೆ? ನಾರಾಯಣ ಹೇಗಿದ್ದಾನೆ? ಋಷಿ ರೂಪದ ನಾರಾಯಣ ಇರುವುದಾದ್ರೂ ಹೇಗೆ ಅಂದ್ರೆ, ಜ್ವಲಂತಂ ಜ್ವಲನಮೇವ, ಉರಿಯುತ್ತಾ ಇರುವ ಬೆಂಕಿಯಂತೆ ಕಾಣಿಸ್ತಾ ಇದ್ದಾನೆ. ಧೂಮವರ್ಜಿತಂ ಅದು, ಅಲ್ಲಿ ಧೂಮ ಇಲ್ಲ ಅಂತ. ಧೂಮ ಇಲ್ಲ ಅಂದ್ರೆ, ಧೂಮ ಅಂದ್ರೆ ಹೊಗೆ ಇಲ್ಲದ ಬೆಂಕಿಯ ಹಾಗೆ ಅಂತ. ಬೆಂಕಿ ಚೆನ್ನಾಗಿ ಧಗಧಗ ಉರಿತಾ ಇದ್ರೆ ಹೊಗೆ ಕಾಣುವುದಿಲ್ಲ. ಹೀಗೆ ಚೆನ್ನಾಗಿ ಉರಿಯುವಂತಹ ಹೊಗೆ ಇಲ್ಲದಂತಹ ಅಗ್ನಿ ಹೇಗೆ ತೇಜೋಮಯವಾಗಿ ಅದು ತೇಜಸ್ಸಾಗಿ ಉರಿತಾ ಇರ್ತದೆ, ಆ ರೀತಿ ತೇಜೋಮಯನಾಗಿ ಇದ್ದಾನೆ ನಾರಾಯಣ, ಋಷಿ ರೂಪದ ನಾರಾಯಣ. ಅವ ಹುಟ್ಟದ್ದು ವರವಲ್ಕಲ ಕಲಿತ ಮೌಂಜಿ ಮೇಖಲಂ, ಅವನು ಹುಟ್ಟದ್ದು ನಾರುಮಡಿ.
ಅದರ ಮೇಲೆ ಅವನು ಮುಂಜದ ಹುಲ್ಲಿನ ಆ ನಡುಪಟ್ಟಿಯನ್ನ ನಡುದಾರವನ್ನ ಕಟ್ಕೊಂಡಿದ್ದಾನೆ. ಮೇಲೆ ಆ ರೀತಿಯ ನಡುಪಟ್ಟಿಯನ್ನ ಕಟ್ಟಿಕೊಂಡವ ಮತ್ತು ಹೊಳೆತಾ ಇರುವಂತಹ ಜಟಾಮಂಡಲ ಇದೆ. ಹೀಗೆ ಜಟಾಧಾರಿಯಾದಂತಹ ಮತ್ತು ಮುಂಜದ ನಡುಪಟ್ಟಿಯನ್ನ ಕಟ್ಟಿಕೊಂಡಂತಹ ಆ ನಾರುಮಡಿಯನ್ನು ಉಟ್ಟಂತಹ ಅತ್ಯಂತ ಪ್ರಖರವಾಗಿ ಉರಿಯುವಂತಹ ಹೊಗೆ ಇಲ್ಲದಂತಹ ಅಗ್ನಿಯ ಹಾಗೆ ಹೊಳೆತಾ ಇರುವಂತಹ ಆ ನಾರಾಯಣ ಋಷಿಯನ್ನು ಈ ಪ್ರಭೂತಧೀಹಿ ಪೂರ್ಣ ಪ್ರಜ್ಞರು ಆ ಆಶ್ರಮದಲ್ಲಿ, ನಾರಾಯಣಾಶ್ರಮದಲ್ಲಿ ಅಪಶ್ಯದ್ ಕಂಡರು ಅಂತ ಅರ್ಥ. ಅತಿ ದುರ್ಜಯೇಂದ್ರಿಯ ಜಯಾದಿರೂಪಿಣ ತಪಸಾ ವಸಂತಮಿವ ಸಂತತಂ ವನೆ ನಿಜರೂಪಭೂತ ನಿರಪೇಕ್ಷ ನಿರ್ಮಲ ಪ್ರಚುರಾತ್ಮ ಸೌಖ್ಯ ರತಂ ಅಪ್ಯನಾರತಂ. ನೋಡಿ, ತಪಸ್ಸು ಎನ್ನುವಂಥದ್ದು ಲೋಕದಲ್ಲಿ ಪರಮ ಮುಖ್ಯವಾದ ಧರ್ಮ. ತಪಶ್ಚರಣವನ್ನು ಎಲ್ಲರೂ ಮಾಡಬೇಕು. ಮುಖ್ಯವಾಗಿ ಮನುಷ್ಯ ಜನ್ಮ ಇರುವುದೇ ತಪಸ್ಸಿಗಾಗಿ. ಅರ್ಥವೇ ಆಗುವುದಿಲ್ಲ ನಮಗೆ. ಯಾಕೆ ಅಂದ್ರೆ ನಮ್ಮ ಅಭಿಪ್ರಾಯ ತಪಸ್ಸಿನ ವಿಷಯದಲ್ಲಿ ಬೇರೆ. ಆದರೆ ಲೋಕದಲ್ಲಿ ತಪಸ್ಸಿಗಿಂತ ಮಿಗಿಲಾದದ್ದು ಏನೂ ಇಲ್ಲ ಅಂತ ಲೋಕಕ್ಕೆ ತೋರಿಸ್ಲಿಕ್ಕೋಸ್ಕರ ಪರಮಾತ್ಮ ಈ ಒಂದು ನಾರಾಯಣ ಅವತಾರವನ್ನ ಮಾಡಿದ್ನಂತೆ. ಪರಮಾತ್ಮ ನಾರಾಯಣ ಅವತಾರವನ್ನು ಮಾಡಿದ್ದೇ ಯಾಕೆ ಅಂದ್ರೆ ತಪಸ್ಸಿಗಿಂತ ಮಿಗಿಲಾದದ್ದು ಲೋಕದಲ್ಲಿ ಏನೂ ಇಲ್ಲ ಅಂತ ಲೋಕಕ್ಕೆ ತೋರಿಸ್ಬೇಕು. ಅದಕ್ಕಾಗಿ ಈ ನಾರಾಯಣ ಅವತಾರವನ್ನ ಪರಮಾತ್ಮ ಮಾಡಿದ್ದಾಗಿತ್ತು. ಇದರಲ್ಲಿ ತಪಸ್ಸು ಅಂದ್ರೆ ಏನಾಗಿರ್ತದೆ? ಅತಿ ದುರ್ಜಯೇಂದ್ರಿಯ ಜಯ ಆದಿ ರೂಪಿಣ. ಯಾರೂ ಗೆಲ್ಲಲಿಕ್ಕಾಗದೇ ಇರುವುದೇನು ಅಂದ್ರೆ ಇಂದ್ರಿಯಗಳ ಬಯಕೆ. ಇಂದ್ರಿಯಗಳ ಬಯಕೆ ಅದು ಯಾರು ಗೆಲ್ಲಲಿಕ್ಕಾಗುವುದಿಲ್ಲ. ಕಣ್ಣಿದೆ, ಕಣ್ಣಿಗೆ ಟಿವಿಯಲ್ಲಿ ಬರುವ ದೃಶ್ಯ ನೋಡ್ಬೇಕು. ಕಣ್ಣಿಗೆ ಏನನ್ನು ನೋಡ್ಬೇಕು? ಏನನ್ನಾದ್ರೂ ನೋಡ್ಬೇಕು. ಟಿವಿಯನ್ನು ನೋಡೋದು, ಮನೆಯಲ್ಲಿದ್ರೆ ಇನ್ನು ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಮಾಡುವುದೇನು? ಟಿವಿ ಹಚ್ಚಿ ನೋಡುದು, ಆಯ್ತು, ಸರಿ. ಮೂಗಿಗೆ ಒಳ್ಳೆ ಸುಗಂಧ ಬೇಕು. ಆ ಸುಗಂಧ ಬೀರುವಂತಹ ಏನನ್ನ ಒಂದು ಹಚ್ಚಿಡ್ತೇವೆ ಮನೆಯಲ್ಲೆಲ್ಲ, ಒಂದು ಫ್ರಾಗ್ರೆನ್ಸ್ ಅಂತ ಹೇಳುವ ಸುಗಂಧ ಬೀರುವಂಥದ್ದೇನನ್ನಾದ್ರೂ ಹಚ್ಚಿಕೊಳ್ತೇವೆ. ಆಹಾರದ ಸುಗಂಧ ಅದು ನಮ್ಮ ಮನ ಸೆಳೀತದೆ, ನಾಲಿಗೆಯ ರುಚಿ. ಹೀಗೆ ನಮ್ಮ ಜ್ಞಾನೇಂದ್ರಿಯಗಳು ಕೂಡ, ಸರ್ವೇಂದ್ರಿಯಗಳು ಕೂಡ ತಮಗೆ ಆ ಇಂದ್ರಿಯಗಳಿಗೆ ಬಯಕೆ ಏನೋ ಒಂದಿರ್ತದೆ. ಹೀಗೆ ಒಬ್ಬ ಮನುಷ್ಯ ಅಂದ್ರೆ ಅವನ ಎಲ್ಲ ಇಂದ್ರಿಯಗಳಿಗೂ ಕೂಡ ಒಂದು ಸಂತೋಷ, ತೃಪ್ತಿ, ಸುಖ ಬೇಕಂತ ಅನ್ನಿಸ್ತದೆ. ಆದ್ರೆ ಈ ಇಂದ್ರಿಯವನ್ನ ಜಯಿಸ್ಬೇಕು. ಇಂದ್ರಿಯಾಪೇಕ್ಷೆಯನ್ನ ಜಯಿಸುವಂಥದ್ದಿದೆ ಅಲ್ವಾ? ಜಯಿಸ್ಲಿಕ್ಕೆ ಆಗ್ತದ? ಗೊತ್ತಿಲ್ಲ, ನಮಗೆ ಗೊತ್ತೇ ಇಲ್ಲ. ಇಂದ್ರಿಯಗಳು ಬಯಸ್ತವೆ, ಆ ಇಂದ್ರಿಯಗಳ ಬಯಕೆಯನ್ನ ಪೂರೈಸು, ಇಷ್ಟೇ ಗೊತ್ತು. ಇದಕ್ಕಿಂತ ಮೀರಿ ಏನು ಗೊತ್ತಿಲ್ಲ. ಆದ್ರೆ ತಪಸ್ಸು ಅಂದ್ರೆ ಏನು? ಇಂದ್ರಿಯಗಳು ಸರಮಾಲೆಯಾಗಿ ಬಯಸ್ತಾ ಹೋಗ್ತದೆ. ಆದ್ರೆ ಇಂದ್ರಿಯಗಳ ಬಯಕೆಯನ್ನೆಲ್ಲ ಅದನ್ನ ದೂರೀಕರಿಸಿ ಇಂದ್ರಿಯ ನಿಗ್ರಹ ಅಂತ ಮಾಡುವುದೇನಿದೆ, ಆ ಇಂದ್ರಿಯ ನಿಗ್ರಹವೇ ತಪಸ್ಸು. ಇದು ಅತಿ ದುರ್ಜಯ ಅಂತ. ಇದು ಗೆಲ್ಲಲಿಕ್ಕೆ ಬಹಳ ಕಷ್ಟವಾಗುವಂಥದ್ದು ಇಂದ್ರಿಯ ನಿಗ್ರಹ. ಆದ್ರೆ ಇಂತಹ ಇಂದ್ರಿಯ ನಿಗ್ರಹದಿಂದ ಆಚರಿಸುವಂಥದ್ದೇ ತಪಸ್ಸು. ಅಂತಹ ತಪಸ್ಸಿನಿಂದ ಕೂಡಿದವ ಅದು ಲೋಕದಲ್ಲಿ ಎಲ್ಲರೂ ಇರಬೇಕು, ತಪಶ್ಚರಣ ಮಾಡಬೇಕು ಎನ್ನುವುದನ್ನು ಲೋಕಕ್ಕೆ ಸಾರಲಿಕ್ಕಾಗಿ ಈ ನಾರಾಯಣ ಅವತಾರವನ್ನ ಪರಮಾತ್ಮ ಮಾಡಿದ ಅಂತ ಇದು ಭಾಗವತದಲ್ಲೆಲ್ಲ ವರ್ಣಿಸ್ತಾರೆ. ಸದಾ ಕಾಲ ಪರಮಾತ್ಮ ಆ ಅಡವಿ ಪ್ರದೇಶದಲ್ಲೇ ವಾಸ ಮಾಡ್ತಾನೆ. ಅವನಿಗೆ ಈ ಪಟ್ಟಣ ಬೇಕಾಗುವುದಿಲ್ಲ. ಹಾಗಾದ್ರೆ ಸದಾ ಕಾಲ ಆ ಅಡವಿಯಲ್ಲಿಯೇ ತನ್ನ ಆಶ್ರಮದಲ್ಲಿ ಬೆಳಗ್ತಾ ಇರುವಂಥವನು ಯಾರು ಅಂದ್ರೆ ಈ ನಾರಾಯಣ ಇದ್ದಾನೆ. ಅವನು ಯಾವ ವಿಷಯದ, ಲೋಕ ವಿಷಯಗಳ ಅಪೇಕ್ಷೆಯೇ ಇಲ್ಲದವನು, ನಿರಪೇಕ್ಷ ಸ್ವತಂತ್ರ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಹೇಳುವುದೇನು? ನಿರಪೇಕ್ಷ ಸ್ವತಂತ್ರ. ಸ್ವತಂತ್ರ ತತ್ವ ಅಂದ್ರೆ ನಿರಪೇಕ್ಷ ಅಂತ. ಅಪೇಕ್ಷೆ ಇರಬಾರ್ದು, ಆವಾಗ ಸ್ವತಂತ್ರ ಆಗ್ತಾನೆ.
ಅಸ್ವತಂತ್ರರು ಅವ್ರಿಗೆ ಒಂದಲ್ಲ ಒಂದು ಅಪೇಕ್ಷೆ ಇರ್ತದೆ. ಅಪೇಕ್ಷೆ ಅಂದ್ರೆ ಆಶ್ರಯ ಅಂತ ಅರ್ಥ. ಮತ್ತೊಬ್ಬರನ್ನ ಆಶ್ರಯಿಸಿಯೇ ಬದುಕ್ತಾರೆ ಯಾರು? ಅಸ್ವತಂತ್ರರು. ಪರಮಾತ್ಮ ಸ್ವತಂತ್ರ ತತ್ವವಾದ್ದರಿಂದ ಅವನು ನಿರಪೇಕ್ಷ, ಯಾರನ್ನು ಯಾರಿಂದ ಏನನ್ನು ಬಯಸದವ ಯಾರು? ಪರಮಾತ್ಮ. ಇಂತಹ ನಾರಾಯಣನು ಅವನು ಆನಂದದಿಂದ ಸದಾ ಆನಂದಮಯನಾಗಿದ್ದಾನೆ. ಯಾರಿಂದಲೂ ಏನೂ ಬಯಸದೇ ಇದ್ರೆ ದುಃಖವಲ್ವಾ? ಇಲ್ಲಪ್ಪ, ದುಃಖ ಅಲ್ಲ, ಆನಂದಮಯ. ಸ್ವರೂಪದಿಂದ ಆನಂದಮಯ, ಸ್ವರೂಪದಿಂದ ಸ್ವತಂತ್ರ. ಸ್ವತಂತ್ರ ತತ್ವವಾಗಿ ಸದಾ ಆನಂದ ಪೂರ್ಣನಾಗಿರುವವನು ಯಾರೋ ಅವನೇ ಪರಮಾತ್ಮ. ಅದೇ ಪರಮಾತ್ಮನೇ ಈಗ ಈ ಭೂಮಿಯಲ್ಲಿ ನಾರಾಯಣಾಶ್ರಮದಲ್ಲಿ ನಮ್ಮೆದುರಿಗೆ ಕಂಗೊಳಿಸ್ತಾ ಇರುವಂತಹ ನಾರಾಯಣ ಋಷಿ ರೂಪಧಾರಿ ಅಂತ ಇಷ್ಟು ವಿಷಯವನ್ನು ಹೇಳುವಾಗ ನಮ್ಗೆ 8 ಶ್ಲೋಕಗಳು ಮಾತ್ರ ಪೂರೈಸಿದ್ದು. ಬ್ರಹ್ಮಾರ್ಪಣ.